ಗಣಪತಿಯು ಬಲಭಾಗಕ್ಕೆ ಬೆಳಿತಾನೆ ಹೋಗುತ್ತೆ. ಹೌದು, ನಾನಿವತ್ತು ಬಂದಿರುವಂಥದ್ದು ಬೆಂಗಳೂರಿನಲ್ಲೇ ತುಂಬಾ ಫೇಮಸ್ ಆಗಿರುವಂತಹ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ. 1537ರಲ್ಲಿ ಕೆಂಪೇಗೌಡರು ಈ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಬಂಡೆಗಳನ್ನ ಕಾಣ್ತಾರೆ. ಆ ಒಂದು ಬಂಡೆಯಲ್ಲಿ ಅವರಿಗೆ ಗಣಪತಿಯನ್ನ ರೂಪ ಕಾಣಿಸಿ ಇಲ್ಲಿ ಗಣಪತಿಯ ಒಂದು ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಇಲ್ಲಿರುವ ಗಣಪತಿಯು 11 ಅಡಿ ಉದ್ದ ಹಾಗೆ 18 ಅಡಿ ಅಗಲ ಇರುತ್ತೆ. ಬಲಭಾಗಕ್ಕೆ ಬೆಳೀತಾನೆ ಇರುತ್ತೆ. ಇನ್ನು ದೇವಸ್ಥಾನದ ಎಡಬದಿಯಲ್ಲಿ ಮೇಲಕ್ಕೆ ಹೋದ್ರೆ ಆಂಜನೇಯನ ಮಂದಿರ, ವಾಲ್ಮೀಕಿ ಮಂದಿರ, ರೇಣುಕಾ ತಾಯಿ ಮಂದಿರ ಹಾಗೆ ಅನೇಕ ಮಂದಿರಗಳ ದರ್ಶನ ಕೂಡ ನಮ್ಗೆ ಆಗುತ್ತೆ. ಅಲ್ಲಿಂದ ಇನ್ನು ಮೇಲೆ ಹೋದ್ರೆ ಬಹಳ ಪ್ರಸಿದ್ಧವಾಗಿರುವಂತಹ ಬಸವಣ್ಣ ದೇವಸ್ಥಾನ ಕೂಡ ಇದೆ. ಹಾಗೆ ಸ್ಟೆಪ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಕಡಲೆಕಾಯಿ ಮಾರ್ತಿರುವಂತಹ ಒಂದು ಚಿತ್ರಣವನ್ನ ನೀವು ಕಾಣಬಹುದು. ಹಾಗಾದ್ರೆ ಆ ಕತೆಗೂ ಈ ದೇವಸ್ಥಾನಕ್ಕೂ ಏನ್ ಸಂಬಂಧ ನೋಡೋಣ ಬನ್ನಿ. ಈ ಪ್ರದೇಶದಲ್ಲಿ ಹೆಚ್ಚಾಗಿ ಕಡಲೆಕಾಯಿನ ಬೆಳೀತಾ ಇದ್ರಂತೆ. ನಂದಿ ಬಂದು ಇಲ್ಲಿರುವ ಕಡಲೆಕಾಯಿಯನ್ನ ತಿಂದು ಬೆಳೆಯನ್ನ ಕೂಡ ನಾಶ ಮಾಡ್ತಿತ್ತಂತೆ. ಹಾಗೆ ಒಂದಿನ ಮಿಂಚಿನ ರೂಪದಲ್ಲಿ ಬಂದಂತಹ ಬಸವಣ್ಣನನ್ನ ಜನರು ನೋಡ್ತಾರೆ. ಆಗ ಶಿವನಲ್ಲಿ ಪ್ರಾರ್ಥನೆ ಇಡ್ತಾರಂತೆ, ನಾವು ಬೆಳೆಯುವಂತಹ ಈ ಕಡಲೆಕಾಯಿಯಲ್ಲಿ ಮೊದಲ ಬೆಳೆಯನ್ನ ತಮಗೆ ಅರ್ಪಿಸ್ತೇವೆ ಅಂತ. ಆ ದಿನದಿಂದ ಇಲ್ಲಿ ಕಡಲೆಕಾಯಿ ಪರಿಷೆ ಅಂತಂದ್ರೆ ಬೆಳೆದಿರುವಂತಹ ಕಡಲೆಕಾಯಿಯನ್ನ ಬಸವಣ್ಣನವರಿಗೆ ಒಪ್ಪಿಸುವಂತಹ ಒಂದು ಪ್ರತೀತಿ ಇದೆ. ಹಾಗೆ ಬೆಂಗಳೂರಿನಲ್ಲಿ ಇದು ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂತಹ ಒಂದು ಹಬ್ಬ ಆಗಿರುತ್ತೆ. ಇಲ್ಲಿರುವ ನಂದಿಯು 12 ಅಡಿ ಎತ್ತರ, 21 ಅಡಿ ಉದ್ದ ಹಾಗೆ 8 ಅಡಿ ಅಗಲ ಇರುತ್ತೆ. ಭಾರತದಲ್ಲಿ ಏಕಶಿಲೆಯಿಂದ ಮಾಡಿರುವಂತಹ ನಂದಿಗಳಲ್ಲಿ ಇದು 2ನೇ ಸ್ಥಾನವನ್ನ ಪಡೆದಿರುತ್ತೆ. ಈ ದೇವಸ್ಥಾನದ ಕಂಪ್ಲೀಟ್ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಈ ದೇವಸ್ಥಾನಕ್ಕೆ ಇನ್ನು ಹತ್ರವಾಗಿರುವಂತಹ ಗೋವರ್ಧನ ದೇವಸ್ಥಾನದ ಬ್ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇಂಥದ್ದು ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ಯಾವ ದೇವಸ್ಥಾನದ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಥ್ಯಾಂಕ್ ಯು.